ಹೇಳ್ರಪ್ಪ. ವಾಟ್ಸಪ್ ಅಲ್ಲಿ ಒಂದ್ 5 ಜನ ಇದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ 7-8 ಜನ ಸಿಕ್ಕಿದ್ದಾರೆ, ಫೇಸ್ಬುಕ್ ಅಲ್ಲಿ ಒಂದ್ ಇಬ್ರು ಸಿಕ್ಕೈತೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ಹೊಸ ನಂಬರ್ಗಳು ತಗೊಂಡಿದ್ದಾಳೆ. ಆ ನಂಬರ್ ಅಲ್ಲಿ ಅದೆಷ್ಟು ಜನ ಅಂತ ಗೊತ್ತಿಲ್ಲ ಸರ್. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಇವಾಗ ಒಬ್ಬನ ಮೇಲೆ ಪಕ್ಕ ಕನ್ಫರ್ಮ್ ಆಗೈತೆ ಸರ್. ಅದು ಫ್ರೆಂಡ್, ಕಾಲೇಜ್ ಫ್ರೆಂಡ್ ಅನ್ಬಿಟ್ಟು ಒಬ್ರು ಇದ್ರು. ಅವ್ರು ತಾಲಿ ಕಿತ್ತೆಸ್ದೋಳೆ ಸರ್ ನನ್ ಮಕ್ಕದ ಮೇಲೆ. ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಮುಂದೆ ಕೈ ಮುರಿದಾಕಿ ಅಷ್ಟೇ, ಇನ್ನೇನು ಮುರ್ದಾಕಿಲ್ವಲ್ಲ. ನನ್ನ ಜೀವ, ನನ್ನ ಬಟ್ಟೆ ಅರ್ಧಿ ಹೋಗೋ ಟೈಮಲ್ಲಿ ನನಗೆ ಕತ್ತಿ ಕಾಣಿಸ್ಲಿಲ್ವಲ್ಲ. ನೀನು ಅಷ್ಟೇನೆ, ಏನ್ ಆಯ್ತಿಲ್ಲ ತಾನೇ ನಿನ್ಗೆ? ಸರ್ ಮಹೇಶ್ ಅಂತ ಸರ್. ಹೇಳಿ ಮಹೇಶ್. ಸರ್ ನಮ್ದು ಹಿಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸರ್, ಮಿಕ್ಕದ್ದು. ಹೆಂಗೆ ಪ್ರಾಬ್ಲಮ್ ಸರ್? ನಂದು ಹಿಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಹೆಂಗೆ ಅಂತ ಹೇಳಿ ಸರ್. ಹೆಂಗೆ ಅಂದ್ರೆ ಒಂದ್ 6 ತಿಂಗಳ ಹಿಂದೆ ಸ್ವಲ್ಪ ಜಗಳ ಆಗಿತ್ತು ಮನೆಯಲ್ಲಿ. ಮಗು 4 ವರ್ಷದ ರೆಕಾರ್ಡೆಡ್ ಅಂಡ್ ಇಟ್ ಶುಡ್ ಬಿ ಟೆಲಿಕಾಸ್ಟ್. ಇಸ್ ಇಟ್ ಓಕೆ? ಓಕೆ ಸರ್, ಮಾಡಿ ಸರ್, ಆಗ್ಲಿ ಅಂತಾನೆ ಸರ್. ಬೇಕಾದ್ರೆ ಅವಳದು ಫೋಟೋ, ಅವ್ಳು ಮಾಡಿರೋ ಮೆಸೇಜಸ್ ಹುಡುಗರ್ಗೆ ಒಬ್ರು ಇಬ್ರಿಗಾಗಿದ್ರೆ ಪರವಾಗಿಲ್ಲ ಸರ್. ನಾನು ಕಂಡಿಡಿದ್ಬಿಟ್ಟು ಇದ್ ಮಾಡ್ಬೋದಾಗಿತ್ತು. ಎಷ್ಟು ಜನರಿಗೆ ಸರ್? ವಾಟ್ಸಪ್ ಅಲ್ಲಿ ಒಂದ್ 5-6 ಜನ ಸರ್. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ 10 ಜನ ಸರ್. ಓಕೆ. ಆಮೇಲೆ ಫೇಸ್ಬುಕ್ ಅಲ್ಲಿ ಅದೆಷ್ಟು ಜನ ಅಂತ ಗೊತ್ತಿಲ್ಲ ಸರ್. ಇವಳು ಎಷ್ಟು ಫೋಟೋ? ಆಮೇಲೆ ನಂಬರು ಇವಾಗ ಬೇರೆ ಬೇರೆ ಚೇಂಜ್ ಮಾಡಿದ್ಲು, 2-3 ನಂಬರ್. ಅದನ್ನೇ ಕೇಳಕ್ ಬಂದೆ, ಎಷ್ಟು ನಂಬರ್ ಯೂಸ್ ಮಾಡ್ತಿದ್ದಾಳೆ ಸರ್? ಫಸ್ಟ್ ನನ್ನ ನಂಬರೇ ನಾನೇ ಕೊಡ್ತಿದ್ದೆ. ಮದುವೆಗೆ 5 ವರ್ಷ ಆಗಿತ್ತು ಸರ್. ನನಗೂ ಹಿಂಗೆ ಫೇಸ್ಬುಕ್ ಅಲ್ಲಿ ಮದುವೆ ಮೆಸೇಜ್ಗಳು ಮಾಡ್ಕೊಂಡು ಅವ್ರ ತಾಯಿ ಹತ್ರ ಎಲ್ಲ ಮಾತಾಡಿ ಅವ್ರ ತಾಯಿನೇ ನನಗೆ ಮದುವೆ ಆಗಕ್ಕೆ ಕಳ್ಸಿತ್ತು ಸರ್. ಲಗ್ಗೆರೆಯಲ್ಲಿ ಇದ್ದಿತ್ತು ಸರ್ ಇವರು. ಅವ್ರ ತಾಯಿನೇ ಕಳ್ಸಿದ್ರು ಮದುವೆ ಆಗಕ್ಕೆ. ಮದುವೆ ಆದೆ. ಅವ್ರ ತಂದೆಯವರೆಲ್ಲ ಬಂದು ನಂದಿನಿ ಸ್ಟೇಷನ್ ಅಲ್ಲಿ ನಾನೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಆಗಿತ್ತು, ಹೋದೆ. ಮದುವೆ ಆಗೈತೆ ಅಂತ ಅಂದ್ರೆ ಒಂದ್ಸರಿ ಇವ್ಳಿಗೂ ಮೆಚೂರ್ಡ್ ಆಗಿತ್ತು, ನಮಗೂ ಇದಾಗಿತ್ತಲ್ಲ ಸರ್. ಅದಕ್ಕೆ ಓಕೆ ಅಂದ್ಬಿಟ್ಟು ಸ್ಟೇಷನ್ ಅಲ್ಲೆಲ್ಲ ಮಾತಾಡಿ ಒಂದು ಫೋಟೋ ಹಿಡ್ದು ನಮಗೂ ಆಚೆ ಕಳ್ಸಿದ್ರು ಸರ್. ಸರಿ ಗಂಡನ ಜೊತೆಲಿ ಹೋಗ್ಬೇಕು ಅಂತ ಅಂದ್ಲು ಅವಳು. ನನ್ನ ಜೊತೆಲಿ ಬಂದ್ಲು ಸರ್ ಮನೆಗೆ. 5 ವರ್ಷ ಆಯ್ತು ಸರ್ ಮದುವೆ ಆಗಿ. 4 ವರ್ಷದ ಮಗು ಇದೆ ಸರ್, ಹೆಣ್ಮಗು. ಅಯ್ಯೋ, 4 ವರ್ಷದ ಮಗು ಸರ್. ಮಗುಗೂ ತುಂಬಾ ಟಾರ್ಚರ್ ಕೊಟ್ಟಿದ್ದಾಳೆ ಸರ್. ಕೈಗೆಲ್ಲ ಬರೆ ಇಕ್ಕಿ ನಾನು ಇಲ್ದಿರೋ ಟೈಮಲ್ಲಿ ಹಿಂಗೆಲ್ಲ ಮಾಡಿದ್ದಾಳೆ. ಇದು ಒಂದು 6 ತಿಂಗಳಿಂದ ಜಗಳ ಆಗಿತ್ತು ಸರ್ ಮನೆಯಲ್ಲಿ. ಮಗುಗೇನೋ ಹೊಡೆದ್ಲು. ಮಗುಗೆ ಒಂದ್ ಜೊತೆ ಚಪ್ಪಲಿ ತಗೊಂಬಂದ್ ಕೊಟ್ಟಿದ್ಕೆ ಅದಕ್ಕೋಸ್ಕರ ಜಗಳ ಸ್ಟಾರ್ಟ್ ಆಗಿತ್ತು ಸರ್. ಸರಿ ನಾನೇನ್ ಮಾಡಿದೆ, ನಮ್ಮ ತಾಯಿ ಅವ್ರನ್ನು ನಾವು ಸಪ್ರೇಟ್ ಇದ್ರಿ ಸರ್. ನಮ್ಮ ತಾಯಿಗೂ ಹೊಡೆದಿ ಸರ್, ನಮ್ಮ ತಾಯಿಗೂ ಕಚ್ಚಿ ಕೈ ಮುರಿದಾಕಿ ಕಂಪ್ಲೇಂಟ್. ಸರ್ NOC ಎಲ್ಲ ಮಾಡ್ಸಿ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್. ಅವಳ ಮೇಲಂತೂ ಆಕ್ಷನ್ನೇ ತಗೊಂಡಿಲ್ಲ. NOC ಮಾಡ್ಸಿದೀವಿ ಸರ್. KC ಜನರಲ್ಗೆ ಹೋಗಿ NOC ಮಾಡಿಸಿ ನಾವು ಸ್ಟೇಷನ್ ಅಲ್ಲಿ ಹೋಗಿದ್ಕೆ ಅವಳನ್ನ ಕರ್ಸ್ಬಿಟ್ಟು ಏನಮ್ಮ ಹಿಂಗ್ ಮಾಡಿದ್ಯಾ, ಹಂಗೆ ಹಿಂಗೆ ಬರೀ ಅಷ್ಟೇ ಸರ್ ಮಾತಾಡಿತ್ತು. ಅವಳಿಗೊಂದು ಇದು ಮಾಡ್ಲಿಲ್ಲ. ಅವಳು ಸುಳ್ಳು ಸರ್. ಅವ್ರ ಅಪ್ಪ 5 ವರ್ಷದಿಂದ. ಒಂದು ನಿಮಿಷ, ಏನ್ ಹೇಳಿದ್ರಿ ನಿಮ್ಮ ಹೆಸರು? ಮಹೇಶ್ ಸರ್. ಮಹೇಶ್, ಒಂದ್ ನಿಮಿಷ. ಮಹೇಶ್ ಅಲ್ಲ? ಹಾ ಸರ್, ಮಹೇಶ್. ಗಾಯತ್ರಿ ಸರ್, ವಯಸ್ಸು ಹೆಸರು ಬಂದು ಗಾಯತ್ರಿ ಸರ್. ಗಾಯತ್ರಿ. ಲಗ್ಗೆರೆಯಲ್ಲಿ ಇರೋದು ಸರ್ ಅವರು. ಲಗ್ಗೆರೆ ಸರ್. ಓಕೆ. ಅವ್ರ ತಂದೆಯವರು ಸರ್ 5 ವರ್ಷದಿಂದ ಯಾರು ಬಂದಿಲ್ಲ ಸರ್. ಅವ್ರ ಅಣ್ಣ ಆಗ್ಲಿ, ಅಣ್ಣದಿರೋರೆ. ಅವ್ರ ಅಪ್ಪಂಗೂ 2 ಮದ್ವೆ ಆಗಿದೆ ಸರ್. ಅವ್ರ ಅಣ್ಣ ಆಗ್ಲಿ, ಅವ್ರ ಅಪ್ಪಂಗೂ 2 ಮದ್ವೆ ಸರ್. ಅವ್ರ ಅಪ್ಪ ಆಟೋ ಡ್ರೈವರಾ ಸರ್? ಸರ್ ಇಲ್ಲ ಸರ್, ಮಿಚ್ಚರ್ದು ಇದಿದೆ ಸರ್, ಫ್ಯಾಕ್ಟ್ರಿ ಅವ್ರದ್ದೇನೆ ಓನು ಇದೆ ಸರ್. ಎಲ್ಲ ಇರೋದ್ಕೇನೆ ಸರ್ ಇಷ್ಟೊಂದು. ಸರಿ. ನಾವು ಬಡ ಮಿಡಲ್ ಕ್ಲಾಸ್ ಸರ್. ನಾನು ಡ್ರೈವರ್ ಸರ್. ಬಾರಪ್ಪ. ಡ್ರೈವರ್ ಸರ್ ನಾನು. ನಮ್ಮನ್ನು ಒಳ್ಳೆ ಮನ್ಸಿರೋರ್ಗಿಂತ ಕೋಡೀಶ್ವರ ಯಾರು ಇಲ್ಲ ಇಲ್ಲಿ. ನಮ್ಮ ತಾಯಿಗೆಲ್ಲ ಸರ್ ಹೊಡೆದ್ಬಿಟ್ಟು ಮನೆ ಬಿಟ್ಟು ಹೊರಟೋಗಿದ್ಲು ಸರ್ 1 ವಾರ. ಸರಿ. ಆಮೇಲೆ ನನ್ನ ಪಾಡಿಗೆ ನಾನು ಸರ್, ತಾಯಿಗೆ ಹಿಂಗೆ ಹೊಡೆದ್ರೆ ಯಾರು ಹೋಗಿ ಇಂಟಿ ಜೊತೆಲಿ ಇರ್ತಾರ ಸರ್? ಕೈ ಮುರ್ದಾಕಿ ನಮ್ಮ ತಾಯಿ ಒಬ್ಬರೇ. ನನಗೆ 3 ಜನ ಅಕ್ಕ ಸರ್. ಓಕೆ. 3 ಜನಕ್ಕೂ ಮದುವೆ ಆಗಿದೆ. ನಮ್ಮ ಅಕ್ಕಂದು ಸಂಸಾರ ನಾಳು ಮಾಡ್ಬಿಟ್ಟಿದ್ದಾಳೆ ಸರ್. ನಮ್ಮ ಬಾಬುನ ಹತ್ರ ಏನೇನೋ ಹೇಳಿ ಅದನ್ನು ಮಾಡಿದ್ದಾಳೆ. ಅದು ಆಮೇಲೆ ಹೇಳ್ತೀನಿ ಸರ್. ನಮ್ಮ ತಾಯಿಗೆಲ್ಲ ಹೊಡೆದಿ ಹೋಗಿದ್ಲು. 1 ವಾರ ಆದ್ಮೇಲೆ ಸರ್ ಬಾಡಿಗೆ ಮನೆ ಮಾಡ್ಕೊಂಡಿದ್ದೆ ಸರ್ ನಾನು. 1 ವಾರ ಮನೆ ಹತ್ರ ಹೋದೆ ಸರ್. 1 ವಾರ ಆದ್ಮೇಲೆ ಮನೆ ಹತ್ರ ಹೋದೆ. ಮನೆ ಬೀಗ ಹಾಕಿ ಆಯ್ತು ಸರ್, ಬಂದಿರ್ಲಿಲ್ಲ ಅವಳು. ಒಂದ್ ನಿಮಿಷ ಮಹೇಶ್, ಅದು ಬರ್ತೀನಿ ಮ್ಯಾಟ್ರಿಗೆ. ಸರ್, ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಸರ್. ಲವ್ ಮ್ಯಾರೇಜ್ ಸರ್. ಎಷ್ಟು ವರ್ಷ ಲವ್ ಮಾಡಿದ್ರಿ ಸರ್? 6 ತಿಂಗಳು ಲವ್ ಮಾಡಿತ್ತು. ಅವ್ರ ತಾಯಿ 2 ಸತಿ ಮಾತಾಡಿದ್ರು ಸರ್ ನನ್ನ ಹತ್ರ ಫೋನಲ್ಲಿ. ಓಕೆ. ಅವ್ರ ತಾಯಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿರ್ಬೇಕಲ್ಲ ಸರ್. ಮದುವೆ ಮಾಡಿಸ್ಕೊಡ್ತೀನಿ ಅನ್ಲಿಲ್ಲ ಸರ್ ಅವರು. ಹಿಂಗೆ ಮನೇಲಿ ಅವ್ರ ಅಪ್ಪಂಗೇನೋ ಗೊತ್ತಾಗೋಯ್ತಂತೆ ವಿಷಯ ನಮ್ದು. ಅದಕ್ಕೆ ಅವ್ರ ತಾಯಿ ಇದ್ಕೊಂಡು ನನ್ನ ಮಗಳನ್ನ ಕಳಿಸ್ತಾ ಇದೀನಿ. ಅವ್ರ ತಾಯಿನೇ ಸರ್ ಕಳಿಸಿತ್ತು ನನ್ನ ಹತ್ರ. ಆಮೇಲೆ ಇವ್ಳು ಫೋನ್ ಮಾಡ್ಬಿಟ್ಟು ನಾನು ಬರ್ತಾ ಇದ್ದೀನಿ, ನೀನು ಮದುವೆ ಆಗ್ತೀನಿ, ನನಗೆ ಯಾರು ಬೇಡ, ನಮ್ಮಮ್ಮ ನನ್ನ ಕಳಿಸ್ತವ್ರೆ, ನಿನ್ನ ಹತ್ರ ನಾನು ಬರ್ತಾ ಇದ್ದೀನಿ ಅಂದ್ಬಿಟ್ಟು ಬಂದು ಸರ್. ಗಾಡಿ ತಗೊಂಡಿದ್ದೆ ಸರ್. ಗಾಡಿ ತಗೊಂಡೋಗಿ ಮಾರಿ ಮದುವೆ ಆಗಿತ್ತು ಸರ್ ಇವಳನ್ನ. ಏನ್ ಗಾಡಿ ಮಾರಿ ಮದುವೆ? ನಂದು 2 ವೀಲರ್ ಒಂದಿತ್ತು ಸರ್. ಹೊಸ ಗಾಡಿ ಅವಾಗ ತಗೊಂಡಿದ್ದೆ ಸರ್. 1 ರೂಪಾಯಿ ಇರ್ಲಿಲ್ಲ ಸರ್. 1 ರೂಪಾಯಿ ತಗೊಂಬರ್ಲಿಲ್ಲ ಸರ್ ಅವಳು ಬರೋವಾಗ.
ಹಾ. ಅವ್ರ ಅಪ್ಪ ಅಮ್ಮ ಅಂತೂ 5 ವರ್ಷದಿಂದ 1 ರೂಪಾಯಿದು ಸರ್ ಪ್ರಯೋಜನ ಇಲ್ಲ, ಬಂದು ಇಲ್ಲ ಮನೆ ಹತ್ರ. ಅವ್ರಿಗೆ ಫೋನ್ ಮಾಡ್ಬಿಟ್ಟು ಏನಾದ್ರು ಎಷ್ಟು 6 ತಿಂಗಳು ಲವ್ ಮಾಡಿದ್ದಾ? ಹಾಂ ಸರ್ 6 ತಿಂಗಳು ಲವ್ ಮಾಡಿ ಅವ್ರ ಅಮ್ಮ ಗ್ಯಾರಂಟಿ ಕೊಟ್ಟಿದ್ಕೆ ಸರ್ ಮದುವೆ ಆಗಿತ್ತು. ಮದುವೆ ಆದ್ರಿ? ಎಲ್ಲಿ ಮದುವೆ ಆದ್ರಿ? ಸರ್ ನಾನು ಧರ್ಮಸ್ಥಳದಲ್ಲಿ ಹೋಗಿ ಮದುವೆ ಆಗ್ಬಿಟ್ಟು ಬಂದಿತ್ತು ಸರ್. ಫೋಟೋಸ್ ಎಲ್ಲ ಇದೆಯಾ? ಹಾಂ ಸರ್ ಮದುವೆ ಅದೇ ಮನೇಲಿ ಬಂದಮೇಲೆ ಅದೇ ಸ್ಟೇಷನಿಂದ ಬಂದಮೇಲೆ ಇದು ಮಾಡಿದ್ರಲ್ಲ ಸರ್, ಅವಾಗ ಮದುವೆದು ಹಂಗೆ ಹಾರ ಹಾಕೊಂಡು ಫೋಟೋ ಇಡ್ತಿದ್ದೀನಿ ಸರ್. ಅದೆಲ್ಲ ಕಳಿಸಿ. ಆಮೇಲೆ ಈಗ ಇವರು ಎಷ್ಟು ವರ್ಷ ಸಂಸಾರ ಮಾಡಿದ್ದು ಸರ್? 5 ವರ್ಷ ಸಂಸಾರ ಮಾಡಿದ್ರು. 5 ವರ್ಷ ಸಂಸಾರ ಮಾಡಿ ಹಾಂ ಸರ್. ಈಗ ನಿಮ್ ಕೈಗೆ ಸಿಕ್ಕಾಕಿರೋದು 5 ವರ್ಷದಲ್ಲಿ ಎಷ್ಟು ಜನ ಮಿಂಡಗಳು? ಸರ್ 5 ವರ್ಷದಲ್ಲಿ ಮಿಂಡಾದಿರೋ ನನಗೆ ಗೊತ್ತಿರಲಿಲ್ಲ ಸರ್ ಇಷ್ಟು ಜನ ಅನ್ಬಿಟ್ಟು. ಇಷ್ಟು ಅವಳು ಮನೆ ಬಿಟ್ಟು ಹೊರಟೋಗಿದ್ಲು. ಇವಾಗ ನಿಮ್ ಕೈಗೆ ಸಿಕ್ಕಿರೋದು ಎಷ್ಟು ಜನ ಸರ್? ಅದು ಅವಳು ಫೋನು ನನ್ನ ಕೈಗೆ ಬಂದಮೇಲೆ ನಾನು ಇದೆಲ್ಲ ಕಲೆಕ್ಟ್ ಮಾಡಿರೋದು ಸರ್. ಅದೇ ಎಷ್ಟು ಜನ ಸಿಕ್ಕಿದ್ರು ಸರ್? ವಾಟ್ಸಪ್ಪಲ್ಲಿ ಒಂದು 5 ಜನ ಇದ್ದಾರೆ. ಫಸ್ಟ್ ಆಫ್ ಆಲ್ 5 ವಾಟ್ಸಪ್ಪಲ್ಲಿ 5 ಜನಕ್ಕೆ ಮೆಸೇಜ್ ಮಾಡಿದ್ದಾಳೆ. ಏನಂತ ಮೆಸೇಜ್ ಮಾಡ್ತಾಳೆ ಸರ್? ಅದೇ ಹುಡುಗರ ಹತ್ರ ಅದೇ ಸರ್ ಅದೇನೇನು ಮಾಡಿದಾಳು ಸರ್ ಎಲ್ಲ ಮಾಡಿದ್ದಾಳೆ. ಹೇಳು, ಪರವಾಗಿಲ್ಲ ಹೇಳು. ನಾನು ಹಂಗೂ ಒಂದು ಹುಡುಗ ಬರ್ತೀವಿ ಬೀದಿಗೆ, ಅವನ ಅಮ್ಮನ್ ಬಂದ್ರೆ ಬೇರೆ ಬಂದ್ಬಿಡೋಣ ಅಲ್ವಾ ಸರ್? ಅಷ್ಟೇ, ಅವನ ಅಮ್ಮನ್ ನೆಮ್ಮದಿ ಇಲ್ಲದ್ಮೇಲೆ. ಸರ್ ಕೌಶಿಕ್ ಅನ್ನೋನಂಗೆ ಮಾಡಿದ್ದಾಳೆ. ಆಮೇಲೆ ಯಾರೋ ಲಾಯರ್ ಅಂದ್ಬಿಟ್ಟು ಅವ್ರ ಕಡೆಯಿಂದ ಒಂದ್ ದಿವಸ ಫೋನ್ ಮಾಡ್ತಿದ್ಲು ಸರ್. ಅವಾಗೇ ಅವ್ಳ ಮನೆ ಹತ್ರ ಬಂದಿತ್ತು ಸರ್ ಏನೋ ಡಾಕ್ಯುಮೆಂಟ್ಸ್ ಎತ್ಕೊಳಕ್ಕೆ. ಆಯ್ತು, ಏನಂತ ಮೆಸೇಜ್ ಮಾಡಿದಾಳೆ? 1-2-3 ಪಾಯಿಂಟ್ ಹೇಳು ಸರ್. ಅದೇ ಇವಳು ಎಲ್ಲಿರೋದು, ಲೊಕೇಶನ್ ಕಳ್ಸಿರೋದು ಹುಡುಗರ್ಗೆ ಕಾಲ್ ಮಾಡಕ್ಕೆ ಇಲ್ಲ ಮೀಟ್ ಆಗಕ್ಕೆ, ಅದೆಲ್ಲ ಐತೆ ಸರ್. ಆಮೇಲೆ ಫೋನ್ ನನ್ನ ಹತ್ರ ಇರ್ಲಿಲ್ಲ ಸರ್. ನನಗೆ ಲವ್ ಯು ಚಿನ್ನಿ ರನ್ನಿ ಚಿನ್ನ ಬಂಗಾರ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಕಳ್ಸಿದಾರೆ ಸರ್. ಅದೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಡೈವರ್ಸ್ ಆಗಿಲ್ಲ ಸರ್, ಡೈವರ್ಸ್ ಆಗಿಲ್ಲ ಸರ್. ಡೈವರ್ಸ್ ಆಗೈತೆ ನನಗೆ ಆ ಥರ ಎಲ್ಲ ಮೆಸೇಜ್ಗಳು ಮಾಡಿದ್ದಾಳೆ. ನಿಮ್ ಜೊತೆ ಸ್ಟೇಷನ್ ಅಲ್ಲಿ ಬಂದು ಸರ್ ಬರೀ ಲಾಯರ್ ಹತ್ರ ಸೈನ್ ಹಾಕಿಸ್ಕೊಂಡಿದ್ದಾರೆ ಸರ್, ಅಷ್ಟೇನೆ. ನಮ್ದು ನಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಇರೋ. ಸರಿ ಕೇಳಿ ಸರ್. ಓಕೆ, ವಾಟ್ಸಪ್ ಅಲ್ಲಿ 5 ಜನ ಸಿಕ್ಕಿದ್ರು. ಹಾಂ ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಜನ ಸಿಕ್ಕಿದ್ರು ಸರ್? ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 7-8 ಜನ ಸಿಕ್ಕಿದ್ದಾರೆ ಸರ್. ಒಂದು 7 ಜನ ಇಟ್ಕೊಳ್ಳೋಣ. ಹಾಂ ಸರ್. ಆಮೇಲೆ ಯಾರೋ ಇನ್ನೊಬ್ರು ಒಂದ್ ದಿವಸ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರು, ನಾನೇ ಕಾಲ್ ಮಾಡಿದ್ದೆ. ಅವರು ಮಾತಾಡೋರು ಸರ್, ಅದೊಂದು ರೆಕಾರ್ಡಿಂಗ್ ಇದೆ, ಅವ್ರ ಹತ್ರ ಮಾತಾಡಿರೋದು, ನಾನ್ ಮಾತಾಡಿರೋದು ಸರ್. ಅವಪ್ಪ ಒಂದೇ ಮಾತು ಅಂದಿತ್ತು ಸರ್. 13 ಜನ. ಅವಳಿಗೆ ಫೋನೇ ಮಾಡಿಲ್ಲ ನಾನು. ಏನೋ ಇನ್ಸ್ಟಾಗ್ರಾಮ್ ಬರ್ತೀನಿ, ನಾನು ಲೆಕ್ಕ ಹಾಕ್ಬಿಡ್ತೀನಿ ಫಸ್ಟ್ 13 ಜನ. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ 7 ಜನ 12 ಜನ. ಇಷ್ಟು ಜನದಲ್ಲಿ ನನಗೆ ಕಂಡಿಡಿಯಕ್ ಆಗ್ಲಿಲ್ಲ. ಇವಾಗ ಒಬ್ಬನ ಮೇಲೆ ಪಕ್ಕ ಕನ್ಫರ್ಮ್ ಆಗೈತೆ ಸರ್. ಅದು ಫ್ರೆಂಡ್, ಕಾಲೇಜ್ ಫ್ರೆಂಡ್ ಅನ್ಬಿಟ್ಟು ಒಬ್ರು ಇದ್ರು. ಅವ್ರ ಹುಡುಗಿಗೆ ಮದ್ವೆ ಆಗಿ ಊರಲ್ಲಿ ಇದ್ದಾಳೆ ಹಾಸನ ಅಲ್ಲಿ. ಅವ್ರ ತಾಯಿ ಮನೇಲಿ ಇವಳು ಹೋಗಿದ್ಲು ಸರ್ 2 ತಿಂಗಳಿಂದ. 14 ಜನ. ಆಮೇಲೆ ಫೇಸ್ಬುಕ್ ಅಲ್ಲಿ ಎಷ್ಟು ಜನ? ಫೇಸ್ಬುಕ್ ಅದು ಐಡಿ ಇಲ್ಲ ಸರ್. ಫೇಸ್ಬುಕ್ ಅಲ್ಲಿ ಒಂದ್ ಇಬ್ರದ್ದು ಸಿಕ್ಕೈತೆ ಸರ್, ಅದು ಐಡಿ ಇಲ್ಲ ನನ್ನ ಹತ್ರ. ಸ್ಕ್ರೀನ್ ಶಾಟ್ ಇದೆ ಸರ್. 19 ಜನ ಮೇಂಟೈನ್ ಮಾಡಿದಾಳ. ಹಾಂ ಸರ್. ಆಮೇಲೆ ಅದೇ ಹೊಸ ನಂಬರ್ಗಳು ತಗೊಂಡಿದ್ದಾಳೆ. ಆ ನಂಬರ್ ಅಲ್ಲ, ಅದೆಷ್ಟು ಜನ ಅಂತ ಗೊತ್ತಿಲ್ಲ ಸರ್. ಎಷ್ಟು ನಂಬರ್ ತಗೊಂಡಿದ್ದಾಳೆ ಇವಳು? ಸರ್ ನಂದೊಂದು ನಂಬರ್ ಕೊಡ್ತಿದ್ದೆ, ಅದನ್ನ ಅವಳ ಹತ್ರನೇ ಇತ್ತು. ನಾನೇ ಬ್ಲಾಕ್ ಮಾಡ್ಬಿಟ್ಟು ಆ ನಂಬರ್ ನಾನು ತಗೊಂಡೆ, ಅದೊಂದು ನಂಬರು. ಆಮೇಲೆ ಇನ್ನ 2 ನಂಬರು ಬೇರೆ ಇದೆ ಸರ್, ಅದು ನಂಬರ್ ಐತೆ, ಅದು ಇವಾಗ ಸ್ವಿಚ್ ಆಫ್ ಬರ್ತಾ ಇದೆ ಸರ್. ಇವಾಗ ಬೇರೆ ನಂಬರ್ ಯೂಸ್ ಮಾಡ್ತಾ ಇದ್ದಾರೆ. ಇರ್ಲಿ, ಇದು ಇದೆ ನಡೆಯುತ್ತೆ. ಟೋಟಲ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ನಂಬರ್ ಯೂಸ್ ಮಾಡ್ತಿರ್ಬೋದು ಇವಳು? ಸರ್ ಫಸ್ಟ್ ಒಂದು ಮಾಡಿದ್ಲು, ಅದು ಸ್ವಿಚ್ ಆಫ್ ಬಂತು. ಆಮೇಲೆ ಇನ್ನೊಂದು ಮಾಡಿದ್ಲು, ಅದು ಫೋನ್ ಸ್ವಿಚ್ ಆಫ್. ಇವಾಗ ಆನ್ ಆಗಿರೋದು ನಂಬರ್ ಬೇರೆ, ಅದು ನಂಬರ್ ಇಲ್ಲ ಸರ್ ನನ್ನ ಹತ್ರ. 3. ಆಮೇಲೆ ನಂಬರೇ ಇಲ್ಲ ಅಂದಮೇಲೆ ಸ್ವಿಚ್ ಆನ್ ಆಗಿದೆ ಅಂತೇಳಿ ಹೆಂಗ್ ಗೊತ್ತಾಗುತ್ತೆ ಸರ್? ಅವಳು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾವಳೆ, ಅದೇ ಹೊಸ ಐಡಿ ಯೂಸ್ ಮಾಡ್ತಾವಳೆ, ಫೋಟೋ ಹಾಕ್ದಿರಾ. ಇವಾಗ ತಿರ್ಗಾ ಬೇರೆ ಐಡಿ ಯೂಸ್ ಮಾಡ್ತಾವಳೆ ಸರ್. ಇವಾಗ ಅದರಲ್ಲಿ ಬೇರೆ ಮೇಂಟೈನ್. ಸರ್ ಮೊಬೈಲ್ ನಾನೊಂದು ಕೊಡ್ತಿದ್ದೆ, ಅದನ್ನ ನಾನೇ ಕಿತ್ಕೊಂಡಿದ್ದೀನಿ. ಇವಾಗ ಯಾವುದೋ ಹೊಸ ಮೊಬೈಲ್ ತೊಗೊಂಡಿದ್ದಾಳೆ ಒಂದು. ಓಕೆ. ಸೊ ಟೋಟಲ್ 17 ಜನ ಮೇಂಟೈನ್ ಮಾಡಿದ್ದಾಳೆ. 2 ಫೋನ್ ಮೇಂಟೈನ್ ಮಾಡಿದ್ದಾಳೆ, 3 ಸಿಮ್ ಕಾರ್ಡ್ ಮೇಂಟೈನ್ ಮಾಡಿದ್ದಾಳೆ. ಹೌದು ಸರ್. ಓಕೆ, ನಿಂಗೆ ಮದುವೆ ಆಗಿರೋದನ್ನ ಡಿವೋರ್ಸ್ ಆಗ್ದಿರಾ ಇವಳು ಬಂದ್ಬಿಟ್ಟು ಹುಡುಗರಿಗೆಲ್ಲ ನನಗೆ ಡಿವೋರ್ಸ್ ಆಗಿದೆ. ಹ್ಞೂ ಸರ್, ಮೆಸೇಜ್ ಇದೆ ಸರ್. ಅದೆಲ್ಲ ಕಳಿಸು ನನಗೆ. ಆಮೇಲೆ ನಿಮ್ಮ ಅಮ್ಮನಿಗೆ ಇವಳೇ ಕಚ್ಚಿ ಹೊಡೆದಿ ಕೈ ಎಲ್ಲ ಸರ್. ಅದು NOC ಇದೆ ಸರ್, ಸ್ಟೇಷನ್ ಅಲ್ಲಿ KC ಜನರಲ್ದು NOC ಇದೆ, ಅದು ಕಳ್ಸು. ಆಮೇಲೆ ಇವಾಗ ಎಲ್ಲಿದ್ದಾಳೆ ಸರ್? ಇವಾಗ ಅವ್ರ ಫ್ರೆಂಡ್ ಮನೇಲಿ ಇದ್ಲು ಸರ್. ಅವ್ರ ಅಮ್ಮನೇ ಮನೆ ಊರಿಗೆ ಹೋಗಿದ್ದೆ ಸರ್. 2 ತಿಂಗಳು ಸವಾಸ ಬೇಡ ಅಂದ್ಬಿಟ್ಟು ನನ್ನ ಮಗು ಜೊತೆ ಮಗುನ್ ಕರ್ಕೊಂಡು ಹೊರಟೋಗಿದ್ದೆ. ಮಗುಗೂ ಟಾರ್ಚರ್ ಕೊಟ್ಲು ಅಂದ್ಬಿಟ್ಟು. ಆಮೇಲೆ 2 ತಿಂಗಳಾದ್ಮೇಲೆ ಮನೆ ಹತ್ರ ಬಂದೆ ಸರ್. ಮನೇನೆ ಖಾಲಿ ಮಾಡ್ಕೊಂಡು ರೋಡೋಗವಳೆ ಸರ್. ಅದೆಲ್ಲವಳೆ ಅಂತ ನನಗೂ ಗೊತ್ತಿರಲಿಲ್ಲ ಸರ್. ನನಗೆ ಫೋನ್ ಮಾಡಬೇಡ ಹಂಗೆ ಹಿಂಗೆ ಅಂದ್ಬಿಟ್ಟು ಸ್ಟೇಷನಲ್ಲಿ ನಂದಿದ್ಲು. ಅವ್ರ ಅಪ್ಪ 1 ರೂಪಾಯಿ ಕೊಟ್ಟಿಲ್ಲ ಸರ್ ನನಗೆ.
3 ಲಕ್ಷ ನಮ್ಮ ಅಪ್ಪನ ಹತ್ರ ಇಸ್ಕೊಂಡವನೇ, ನಮ್ಮ ಹತ್ರ ಆಸ್ತಿ ಇರತ್ತೆ, ಇವ್ನು ಹಿಂಗೆ ಟಾರ್ಚರ್ ಕೊಡ್ತಾವನೆ ನನಗೆ ಅಂದ್ಬಿಟ್ಟು ಸ್ಟೇಷನಲ್ಲೇ ಉಲ್ಟಾ ಹೊಡೋದು ಸರ್ ನಮ್ಮ ಅಮ್ಮಂಗೆ ಹೊಡೆದಾಗ. ಆಮೇಲೆ ಲಾಸ್ಟು ಸರ್ ಅದೇ ಹಿಂಗೆ ಬಂದ ಆದಮೇಲೆ ಸ್ಟೇಷನಲ್ಲಿ ಬರ್ಕೊಂಡ್ರು, ನೀನು ಇನ್ಮೇಲೆ ಅವ್ಳ ವಿಷಯಕ್ಕೆ ಹೋಗ್ಬೇಡಪ್ಪ, ಅವಳು ನಿನ್ನ ವಿಷಯಕ್ಕೆ ಬರಲ್ವಂತೆ, ಅದೇನಾಯ್ತೋ ಡೈವರ್ಸ್ ಕೊಡ್ತಾಳಂತೆ, ಹೋಗಿ ಡೈವರ್ಸ್ ಕೊಟ್ಕೊ ನೀನು ಅಂತ ಸರ್. ಮಗುಗೆ ಇವಾಗ 4 ವರ್ಷ ಸರ್. ಮಗು ನನ್ನ ಹತ್ರನೇ ಇದೆ ಸರ್. ವೆರಿ ಗುಡ್. ಹೆಣ್ಮಗುನ ಗಂಡ್ಮಗುನ? ಸರ್ ಹೆಣ್ಮಗು ಸರ್, ನನ್ನ ಪ್ರಾಣ ಸರ್ ಅದು. ಬಂಗಾರದಂಗೆ ಸಾಕಿ ಅವಳಿಗೆ ಸರ್ ನನ್ನ ಪ್ರಾಣ ಸರ್. ಇಂಥ ತಾಯಿ ಬೇಡ ಅಂದ್ಬಿಟ್ಟು ಸರ್, ಅಂಥವ್ರಿಗೆ ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಸರ್. ನಾನು ಇನ್ನೇನು ಇಲ್ಲ ಸರ್, ಬೇರೆ ಹುಡುಗರು ಮೋಸ ಹೋಗ್ಬಾರ್ದು ಸರ್. ಇವಾಗ ಇಲ್ಲ, ಇವಾಗ ಆಲ್ರೆಡಿ ನಿನ್ನ ಲೆಕ್ಕದ ಪ್ರಕಾರ 17 ಜನ ಹೋಗಿದ್ದಾರೆ, ಇನ್ನು ಎಷ್ಟು ಜನ ಇದಾರೋ ಗೊತ್ತಿಲ್ಲ ಸರ್. ಇವಾಗ ಇದೊಂದು ಹೇಳ್ತೀನಿ, ಇದೊಂದು ಮೇನ್ ನೀವು ರೆಕಾರ್ಡ್ ಮಾಡ್ಕೊಂಡು ಇದನ್ನ ಟೆಲಿಕಾಸ್ಟ್ ಮಾಡಿ ಸರ್. ಇದನ್ನ ವಿಜಿ ಅನ್ನೋರ್ ಫ್ರೆಂಡ್ ಸರ್, ಅವಳು ಅವ್ರ ಮನೆಗೆ ಅವ್ರ ತಾಯಿ ಕರ್ಕೊಂಡೋಗಿ ಇಕ್ಕೊಂಡಿದ್ಲು. ಅವ್ರ ಅಮ್ಮ ಇವ್ರ ಮಗಳನ್ನ ಮದುವೆ ಮಾಡಿಸಿ, ಇವ್ರ ಅಮ್ಮ ಒಬ್ಳೆ ಅವಳೆ ಅಂದ್ಬಿಟ್ಟು ಇವಳನ್ನ ಕರ್ಕೊಂಡೋಗಿ ಇಲ್ಲಿ ಮನೆ ಖಾಲಿ ಮಾಡಿಸಿ ಸರ್. ಕರ್ಕೊಂಡೋಗಿ 2 ತಿಂಗಳು ಇವಳ ಹತ್ರ ದುಡಿಸ್ಕೊಂಡು ಸಂಬಳನೆಲ್ಲ ಅವರೇ ಈಸ್ಕೊಂಡು, ಅವ್ರ ಅಣ್ಣನ ಮಗ ಯಾರೋ ಒಬ್ಬ ಇದ್ದಾನೆ ಸರ್. ಅವ್ರ ಅಣ್ಣನ ಮಗ ಗಿರೀಶ ಅಂತ ಸರ್. ಗಿರೀಶ ಅನ್ನೋರ್ ಮನೆಗೆ ಕರ್ಕೊಂಡೋಗಿ ನಾನು ಸ್ವಲ್ಪ ಅವ್ಳು ಸಿಕ್ಕಾದ್ಮೇಲೆ ಸ್ವಲ್ಪ ಜಗಳ ಮಾಡಿದ್ದೆ. ಅದೆಲ್ಲ ಗೊತ್ತಾಗಿ ಅವ್ರ ಮನೆಗೆ ನೀನು ಇಲ್ಲಿರೋದು ಬೇಡ ಅಂದ್ಬಿಟ್ಟು ನಾಗಮಂಗ್ಲ ಹತ್ರ ಯಾವುದೋ ಊರಂತೆ ಸರ್, ಅಲ್ಲಿ ಕರ್ಕೊಂಡೋಗಿ ಅವ್ರ ಅಣ್ಣನ ಮನೆ, ಇವ್ರ ಅಪ್ಪನ ಮನೆಗೂ ಬಿಟ್ಟಿಲ್ಲ, ಇವ್ರ ಅಪ್ಪನ ಮನೆಗೂ ಹೋಗಿಲ್ಲ ಸರ್. ಇವಳು ಡೈವರ್ಸಿಗೆ ಮಾತ್ರ ಅವ್ರ ಅಪ್ಪ ಅವ್ರ ಅಮ್ಮ ಬಂದು ಸೈನ್ ಹಾಕಿಸ್ಬಿಟ್ಟು ಹೋಗಿತ್ತು. ಇವಳು ನಾಗಮಂಗ್ಲ ಹತ್ರ ಯಾವುದೋ ಊರಲ್ಲಿ ಇದ್ದಾಳಂತೆ ಸರ್. ನಿನ್ನೆ ನನಗೆ ಎಲ್ಲ ಕನ್ಫರ್ಮ್ ಗೊತ್ತಾದ್ಮೇಲೆ ನಾನು ನಿಮಗೆ ಫೋನ್ ಮಾಡ್ತಾ ಇರೋದು. ಓಕೆ. ನಾಗಮಂಗ್ಲ ಹತ್ರ ಆ ಹುಡ್ಗನ ಮನೆಯಲ್ಲೇ ಅವ್ರ ಅಪ್ಪ ಅಮ್ಮ ಏನೋ ಮದುವೆ ಮಾಡ್ಸಕ್ ಡೈವರ್ಸ್ ಆದ್ಮೇಲೆ ಅವ್ರ ಅಪ್ಪ ಅಮ್ಮನೇ ಮದುವೆ ಮಾಡ್ತೀವಿ. ಹುಡ್ಗಂಗ್ ಬಂದು 38 ವರ್ಷ ಅಂತೆ ಸರ್ ಇವಾಗ. ಅಂಕಲ್ ಅವಳು ಬಂದು 25 ವರ್ಷ ಇವಾಗ. ಅಂಕಲ್ ಅಲ್ಲ, ಅಟ್ಲೀಸ್ಟ್ 38 ಸರ್. 38 ವರ್ಷಕ್ಕೆಲ್ಲ ಅಂಕಲ್ ಅಲ್ಲ. 38 ವರ್ಷದಲ್ಲೆಲ್ಲ ಯೂತ್ಗಳೆಲ್ಲ ಹೆಂಗಾಗಿರ್ತಾರೆ. 38 ವರ್ಷಕ್ಕೆಲ್ಲ ಅಂಕಲ್ ಅಲ್ಲ, ಒಂದು 45, 48 ಅದ್ರ ಮೇಲೆ ಅಂಕಲ್ ಅನ್ಬೋದು. 38, ಇವಳಿಗೆ 25 ಸರ್ ಇವಾಗ. 25. ಇವಳಿಗೆ 25 ಇವಾಗ. ಹೆಂಗೆ ಅಂದ್ರೆ ಹೊಸ ನೀರ್ ಬಂದ್ರೆ ಹಳೆ ನೀರ್ ಕೊಚ್ಕೊಂಡು ಹೋಗುತ್ತಲ್ಲ, ಹಂಗೆ. ಹಾ ಸರ್. ಸರ್ ಅದು ಲಾಯರ್ ಒಂದ್ ಮಾತು ಹೇಳಿದ್ರು ಸರ್, ನಿನ್ ಮಗುನ ವಾರಕ್ಕೆ ಒಂದ್ಸತಿ ತಿಂಗಳಿಗೆ ಒಂದ್ಸತಿ ನೋಡ್ಬೋದು ಅಂತ ಅವಳಿಗೆ ಹೇಳಿಕ್ಕೆ. ಇಲ್ಲ ನನ್ ಮಗುನು ನೋಡಕ್ ಇಷ್ಟ ಇಲ್ಲ, ಅವಳು ನನಗೆ ಬೇಡವೇ ಬೇಡ ಅಂತಲ್ಲ. ಅದೆಲ್ಲ ಐತೆ ಸರ್. ಲಾಯರ್ ನನಗೆ PDF ಕಳ್ಸಿದ್ರು ಸರ್. ಲಾಯರ್ ಬರೀ ಸೈನ್ ಹಾಕಿದೀನಿ ಸರ್, ಕೋರ್ಟಿಗೆ ಇಂಥವರೆಗೂ ಹೋಗೇ ಇಲ್ಲ ಸರ್. ಡೈವರ್ಸ್ ಸಮೇತ ಆಗಿಲ್ಲ ಸರ್ ನನ್ಗಿನ್ನ. ಹೌದಾ ಸರ್? ಬರೀ ಸೈನ್ ಆಗಿ ಬಂದಿಲ್ಲ ಸರ್, ಕೋರ್ಟ್ಗೆ ಹೋಗಿಲ್ಲ ಸರ್. ಡೈವರ್ಸ್ ಹೆಂಗಾಗುತ್ತೆ ಸರ್? ಇನ್ನೊಂದು ಸರ್, ಇವಳು ಹೋಗಿ ಅಪ್ಲೈ ಮಾಡಿರೋದು ಲಗ್ನ ಪತ್ರಿಕೆ ಎಲ್ಲ ನನ್ನ ಹತ್ರ ಐತೆ ಸರ್. ಇವ್ರು ಹೋಗಿ ಅಪ್ಲೈ ಮಾಡಿರೋದು ಸರ್. ಏನು ಕೊಡ್ದಿರ ಅದು ಡೈವರ್ಸ್ ಅದು ಹೆಂಗೆ ಸರ್ ಅಪ್ಲೈ ಮಾಡಿ? ನಿಮಗೆ ಮೀಡಿಯೇಷನ್ ಆಗಿಲ್ಲ, ಲೀಗಲ್ ಆಗಿ ಡಿವೋರ್ಸ್ ಆಗಿಲ್ಲ, ಏನು ಆಗಿಲ್ಲ ಸರ್ ಇನ್ನ. ಬರೀ ಸೈನ್ ಮಾತ್ರ ಹಾಕಿರೋದು. ಲಾಯರ್ ಆಫೀಸ್ ಕರೆದ್ರು, ಹೋದೆ, ಬರೀ ಸೈನ್ ಹಾಕಿರೋದು. ಕೋರ್ಟ್ ಕರಿತೀನಿ ಅಂದ್ರು. ಇಂಥವರೆಗೂ 1 ತಿಂಗಳಾಯ್ತು ಸರ್. 1 ತಿಂಗಳಿಂದ ಕೋರ್ಟ್ಗೂ ಕರೆದಿಲ್ಲ, ಏನಕ್ಕೂ ಕರೆದಿಲ್ಲ. ಇವಳು ಮಾತ್ರ ಡೈವರ್ಸ್ ಆಗೈತೆ ನನ್ಗೆ ಹಂಗೆ ಡೈವರ್ಸ್ ಆಗ್ದಿರ ಮುಂಚೆನೆ ಮೆಸೇಜ್ ಮಾಡಿದ್ಲು. ಇವಾಗ ಗಿರೀಶ ಅನ್ನೋರ್ ಮನೆಯಲ್ಲಿ ನಾಗಮಂಗ್ಲ ಅಲ್ಲಿ ಆ ಹುಡ್ಗಂಗ್ ಮದ್ವೆ ಆಗಕ್ಕೆ ಅವ್ರ ಅಪ್ಪ ಅಮ್ಮನು ಏನೋ ಒಪ್ಕೊಂಡು ಇವಳನ್ನ ಅವ್ರ ಮನೆಯಲ್ಲಿ ಇಟ್ಕೊಂಡಿದಾರಂತೆ ಸರ್. ಇವಾಗ ಇವ್ರ ಅಪ್ಪ ಅಮ್ಮನ ಮನೆಯಲ್ಲೂ ಇಲ್ಲ ಸರ್. ಇವ್ರ ಅಪ್ಪಂಗ ಮೊನ್ನೆ ಫೋನ್ ಮಾಡಿದೆ ಬೆಳಿಗ್ಗೆ, ಇವ್ರ ಅಣ್ಣಂಗೆ ಹೇಳೋಣ ಅನ್ಬಿಟ್ಟು. ಗೊತ್ತಾದ್ಮೇಲೆ ಅವ್ರ ಅಣ್ಣ ಫೋನ್ ಪಿಕ್ ಮಾಡಿದ್ರು. ನಾನು ಮಹೇಶ ಅಂತ ಅಂದಿದ ತಕ್ಷಣ ಫೋನ್ ಪಿಕ್ ಮಾಡ್ಬಿಟ್ಟ. ಆಯ್ತು. ಇವಾಗ ನೀನೊಂದು ಕೇಸ್ ಹಾಕು. ಏನಂತ ಸರ್? ಇಲ್ಲಿ ಉಲ್ಟಾ ನನ್ನ ಮೇಲೆ ಇದು ಮಾಡ್ತಾರೆ. ಮಾಡ್ಲಿ ಬಿಡ್ರಿ, ಪುರುಷ ರಕ್ಷಣಾ ಆಯೋಗ ಇರೋದೇನ್ ಗೆನ್ಸ್ಕಿಲಕ್ಕ? ನಾವ್ ಮಾಡಲ್ವಾ? ನಾವ್ ಬಿಟ್ಬಿಡ್ತೀವ? ನನ್ಗೆ ಮಗು ಮಾಡಿಸ್ಕೊಳಕ್ಕೆ ಇಷ್ಟ ಇರ್ಲಿಲ್ಲ, ಈ ತರ ಮಗು ಹುಡ್ಸಿ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಮಗು ಬೇಡವಂತೆ, ನನ್ಗೆ ಮಗು ಸಾಕೋಕೆ ತಿಂಗಳಿಗೆ ಇಷ್ಟ ಅಂತ ಇವಳು ಕೊಡ್ಬೇಕು ಅಂತೇಳಿ ಹಾಕಿ ಕೋರ್ಟ್ಗೆ ಹಾಕ್ರಿ. ಇಲ್ಲಿವರೆಗೂ ಹೆಣ್ಮಕ್ಳು ಹಾಕೊಂಡ್ ಬಂದ್ರೆ ಕೋರ್ಟ್ಗೆ ಹಾಕಿ. ನೀವು ಕೋರ್ಟ್ಗೆ ನಿಮ್ ಲಾಯರ್ಗೆ ಹೇಳಿ, ನಿಮ್ ಲಾಯರ್ ನನ್ ಫೋನ್ ಮಾಡಕ್ ಹೇಳಿ, ಹೇಳ್ತೀನಿ. ಇವಳು ತಾನೇ ಇವಾಗ ಮಗು ಬೇಡ ಅಂತಿರೋದು. ನಿನ್ನ ಹತ್ರ ಏನಾದ್ರು ಡಿಮ್ಯಾಂಡ್ ಮಾಡ್ತಾ ಇದ್ದಾಳ ದುಡ್ಡು ಬೇಕು ಅಂತ? ಸರ್ ಡಿಮ್ಯಾಂಡ್ ಅಂದ್ರೆ ಅದೇ ಇವಾಗ ಹೇಳ್ತಾ ಇದ್ದಾಳೆ ಸರ್. ನಮ್ಮಪ್ಪ ನಿನಗೆ 3 ಲಕ್ಷ ಸರ್, 1 ರೂಪಾಯಿ ಕೊಟ್ಟಿಲ್ಲ ಸರ್ ಅವ್ರಪ್ಪ ನನಗೆ. ಅವ್ರು ಬಂದೇ ಇಲ್ಲ ಸರ್ ನೋಡಕ್ ಇಂಥವ್ರಿಗೂ. ಮಗುನು ನೋಡಕ್ ಬಂದಿಲ್ಲ ಸರ್. ಮಗುಗೊಂದ್ ಜೊತೆ ಬಟ್ಟೆ ತಕೊಟ್ಟಿಲ್ಲ ಸರ್ ಅವರು. ನಂಬ್ತಿರೋ ಬಿಡ್ತಿರೋ ಅಂತವ್ರು 3 ಲಕ್ಷ ಕೊಟ್ಟವ್ರಂತೆ ಸರ್ ನನ್ಗೆ. ಸರಿ, 6 ವರ್ಷ ಸಂಸಾರ ಮಾಡಿದ್ರಲ್ಲ ನೀವು? ಹಾ ಸರ್. ಹೆಂಗೆ, ಚೆನ್ನಾಗಿದ್ಲಾ? ಹಾ ಸರ್. ಇವಾಗ ಒಂದು ವರ್ಷದಿಂದ ಅವಳು ಕಾಲೇಜ್ ಫಂಕ್ಷನ್ ನಡೀತು ಸರ್. ಅವಾಗ ಓದ್ಲು ಸರ್. ಅವಾಗಿಂದ ಇದು ಕಿತಾಪತಿ ಮನೇಲಿ ಜಗಳ ಜಾಸ್ತಿ ಆಗಿತ್ತು ಸರ್. ಫಂಕ್ಷನ್ ಅಲ್ಲಿ ಏನೋ ಕಿಕ್ ಹೊಡೆದಿದೆ. ಫಂಕ್ಷನ್ ಓದ್ಲು ಸರ್. ಅವತ್ತಿಂದ ಮನೆಗೆ ಬಂದಾಗ ಸರ್ ಕೆಲ್ಸಕ್ಕೆ ಹೋಗೋಕ್ಕೂ ನಿಮ್ದೇಗ್ ಬಿಡ್ತಾ ಇರ್ಲಿಲ್ಲ ಸರ್. ಬರೀ ಫೋನ್ ಮಾಡೋದು, ಜಗಳ ಮಾಡು. ಮನೆಗೆ ಬಂದಾಗ ಫೋನ್ ಮಾಡೋದು, ಜಗಳ ಮಾಡೋದು. ಅಲ್ಲಿ ಇರೋದು ಪಾಯಿಂಟ್. ಅಲ್ಲಿ ಸಿಕ್ಕಿದಾನ ಅವನು.
ಅಲ್ಲಿ ಸಿಕ್ಕಿದಾನೆ, ಫಂಕ್ಷನ್ ಅಲ್ಲಿ ಸಿಕ್ಕಿದಾನೆ. ಹಾ ಸರ್. ಅಲ್ಲಿಂದ ಸರ್ ಇದು ಶುರುವಾಗಿದೆ. ಫ್ರೆಂಡ್ಗೆ ಎಲ್ಲಾರ್ಗು ಅಲ್ಲಿ ಗೊತ್ತಿತ್ತು ಒಂದೇನೋ ಸರ್. ಒಂದು ಸಮಸ್ಯೆ ಇದೆ. ಸರ್ ಇದು ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು ಸರ್. ಅದೇ ಅವ್ರ ಫ್ರೆಂಡ್ಸ್ ಯಾರು ನನ್ನ ಹತ್ರ ಬಾಯ್ಬಿಟ್ಟಿಲ್ಲ. ಇವ್ರ ಫ್ರೆಂಡ್ಸ್ಗಳೆಲ್ಲ ಹಂಗೆ, ಇವಳು ಹೆಣ್ಮಕ್ಳು ಬಿಟ್ಕೊಳಲ್ಲ. ಓ ಹೆಣ್ಮಕ್ಳು ಇವಾಗ ಹೇಳ್ತಾರೆ ಸರ್, ನಿನ್ನೆ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ ಸರ್, ನಾನ್ ಪರ್ಕೆ ತಗೊಂಡು ಹೋಗಿ ಹೊಡಿತೀನಿ ಅವಳಿಗೆ ಅಂದ್ಬಿಟ್ಟು ಅವ್ರ ಫ್ರೆಂಡ್ ನನ್ಗೆ ಹೇಳ್ತಾ ಇದಾರೆ ನಿನ್ನೆ ಫೋನ್ ಮಾಡಿ. ಯಾಕೆ ಇಷ್ಟು ದಿನ ಅವ್ಳು ಮಾಡಿತ್ತು ನನ್ನ ಹತ್ರ ಹೇಳಿದೀನಿ, ನಾನು ಒಂದು ದಾರಿಗೆ ತಗೊಂಬರ್ತಾರಿಲ್ವಾ ಸರ್? ಮತ್ತೆ ಇವೆಲ್ಲ ಅಲ್ಲ ಸರ್, ಒಂದ್ ಸಂಸಾರ ನಾಳ್ ಮಾಡಕ್ ಮುಂದೆ ಬಂದವರು ಒಂದ್ ಸಂಸಾರ ಇರೋ ಅಣ್ಣಂಗೆ ಹೇಳೋಣ, ಹಿಂಗ್ ಅವಳಲ್ವಾ ಇವಳು ಇಲ್ಲಿ ನಮ್ಮ ಮನೆಯಲ್ಲಿ, ಅಣ್ಣಂಗ್ ಕರ್ಸ್ಬಿಟ್ಟು ಕಳ್ಸೋಣ ಇವ್ರ ಮನೆಗೆ, ಇಲ್ಲ ಇವ್ರ ಅಪ್ಪನ ಮನೆಗೆ, ಇಲ್ಲ ಅವ್ರ ಅಪ್ಪನ ಮನೆಗಾರು ಕಳಿಸ್ಬೇಕಾಗಿತ್ತಲ್ವಾ ಸರ್? ಗಂಡ ಸರಿಗಿಲ್ಲ ಅಲ್ವಾ ಸರ್? ಅವ್ರ ಅಪ್ಪನ ಮನೆಗೆ ಕರ್ಕೊಂಡೋಗಿ ಬಿಡ್ಬೋದಾಗಿತ್ತಲ್ವಾ ಸರ್ ಇವರು? ಹೌದು. ಅವ್ರ ಅಪ್ಪ ಅವ್ರ ಅಮ್ಮ ಅಂತೂ ಇವಳು ಚಪ್ಪಲಿ ತಗೊಂಡು ಹೊಡೆದಿ ಕಳಿಸ್ಬಿಟ್ಟು. ಮೊನ್ನೆನೂ ಯಾರಿಗೂ ಹೇಳ್ದೆ ಮಹೇಶ್, ಲೈನಲ್ಲಿ ಮಾತಾಡಬೇಕಾದ್ರೆ ಯಾರ ಹತ್ರ ನಾವು ಹೆಂಗಂದ್ರೆ, ಇದು ತಾಯಿನಂತೆ ಮಗಳು ನೂಲಿನಂತೆ ಸೀರೆ, ಏನೋ ತಾಯಿನಂತೆ ಮಗಳು ನೂಲಿನಂತೆ ಸೀರೆ ಅಂತಾರಲ್ಲ. ಒಂದ್ ನಿಮಿಷ ಹೇಳ್ಬಿಡ್ತೀನಿ, ಅದು ಏನೋ ತಾಯಿನಂತೆ ಮಗಳು ನೂಲಿನಂತೆ ಸೀರೆ ಅಂತ. ಸೊ ತಾಯಿ ಸರಿ ಇದ್ರೆ ಮಗಳು ಸರಿ ಇರ್ತಾಳೆ ಇಲ್ಲಿ. ಬಟ್ ಒಂದೊಂದು ಕಡೆ ಎಲ್ಲ ಅಂತಾನೂ ಇಲ್ಲ, ಒಂದೊಂದು ಕಡೆ ಹಿಂಗಿರುತ್ತೆ, ಇನ್ನೊಂದು ಕಡೆ ಹಿಂಗಿರುತ್ತೆ. ಇವ್ರಿಗೆಲ್ಲ ಈಗ ನಿನ್ನಿಂದ ಏನ್ ಕಡಿಮೆ ಆಯ್ತು ಅಂತ ಇವಳು ನಿನ್ನೊಂದು ಬಿಟ್ಟೋಗಿರೋದು ಗೊತ್ತಿಲ್ಲ ಸರ್. ಅವಳ ನಂಬರ್ ಸಮೇತ ಕಲೆಕ್ಟ್ ಮಾಡಿ ಎಲ್ಲ ಫುಲ್ಲು ಪಕ್ಕಾ ತಿಳ್ಕೊಂಡು ನಾನು ನಿಮಗೆ ಫೋನ್ ಮಾಡಿದೆ. ಯಾಕಂದ್ರೆ ಸುಳ್ಳು ನಾವು ಹೇಳ್ಬಾರ್ದಲ್ವಾ ಸರ್? ಅವ್ನು ಫೋನ್ ಮಾಡಿದ್ರೆ ಸರ್, ಬೆಳಗ್ಗೆ ಫೋನ್ ಮಾಡಿದ್ದೆ ಅವ್ನಿಗೆ, ನಿನ್ನೆ ಕಾಸೆಲ್ಲ ಕಳ್ಸಿದ್ದಾನೆ ಸರ್ ಫೋನ್ ಪೇಗೆ ಅವನು, ಅದೆಲ್ಲ ಪ್ರೂಫ್ ಐತೆ ಸರ್ ನನ್ನ ಹತ್ರ. ಎಲ್ಲಾನು ಕಳಿಸ್ಬೇಕು ನೀನು, ಹಾಕೊಂಡ್ ರುಬ್ದ್ರೆ ಬೇರೆಲ್ಲ. ಇವತ್ ರಾತ್ರಿ ಫೋಟೋನು ಕಳಿಸ್ಲಾ ಸರ್? ಫೋಟೋ ಮೇನ್ ಹಾಕ್ಬೇಕು ಸರ್. ದಯವಿಟ್ಟು ನಾನೆಲ್ಲ ಮಗುದ್ ಬೇಡ ಸರ್, ಮಗುದ್ ಫೋಟೋ ಕಳ್ಸು, ಮಗುದ್ ಫೋಟೋ ಬ್ಲರ್ ಮಾಡ್ತೀವಿ. ಮಗುದ್ ಫೋಟೋ ಮುಖ ಕಾಣಲ್ಲ, ಮಗುದ್ ಫೋಟೋ ಬ್ಲರ್ ಮಾಡ್ತೀವಿ. ಇವಳು ಯಾವಳು ಕಂತ್ರಿ ಮುಂಡೆಗೋಸ್ಕರ ಆ ಮಗು ಜೀವನ ಏನ್ ಕಾಳು ಮಾಡ್ಬೇಕು? ಬೀದಿಯಲ್ಲಂತೂ ತಗೊಬಂದು ನಿಲ್ಸ್ಬಿಡ್ಲು ಸರ್. ಡೈಲಿ ಬಂದು ಸೂಳೆ ಮಗ್ನೆ ಹಂಗೆ ಹಿಂಗೆ ಅನ್ನೋಳು ಸರ್, ಜಗಳ ಮಾಡ್ಕೊಂಡು ರೋಡಿಗೆ ಬರೋಳು ಸರ್. ತಾಲಿ ಕಿತ್ತೆಸ್ದೋಳೆ ಸರ್ ನನ್ನ ಮಕ್ಕದ ಮೇಲೆ, ತಾಲಿ ಕಿತ್ತೆಸ್ದೋಳೆ ಸರ್. ಇವಾಗ ಅವಳು ಕತ್ತಲ್ ತಾಲಿ ಇಲ್ಲ ಸರ್, ಮಿಂಡನ್ ಜೊತೆ ಹೋಗಿ ಮನೆಯಲ್ಲಿ ಅವಳೆ, ಮದ್ವೆ ಆಗಿಲ್ಲ ಅವಳಿಗಿನ್ನ. ಅವ್ರ ಅಪ್ಪ ಅಮ್ಮ ಎಂತವ್ರು ಇರ್ಬೇಕು ಸರ್? ಮದ್ವೆ ಆಗಿ ಮಗು ಆಗಿರೋರ್ನ ಕರ್ಕೊಂಡು ಹೋಗಿ ಕಾಣಿದಾರಂತೆ ಸರ್. ಮೂರು ಬಿಟ್ಟೋರು ಇದು ವಿಜಯ ಅಂತ ಇದಾಳಲ್ಲ ಸರ್, ಅವ್ರ ಅಮ್ಮ ಅವ್ರ ಅಣ್ಣ ಸರ್. ಇದು ಅವ್ರ ಅಮ್ಮ ಮಾಡಿರೋದು ಸರ್ ಪ್ಲಾನ್ ಇದೆಲ್ಲ. ವಿಜಯ್ ಅವ್ರ ಅಮ್ಮ ಅನ್ಬಿಟ್ಟು ಸರ್, ಅವ್ರದ್ದು ಫೋಟೋ ಇದೆ ಸರ್, ಅವ್ರದ್ದು ಕಳಿಸ್ತೀನಿ ಸರ್. ಕೊಡಪ್ಪ ಎಲ್ಲ ಹಾಕನ. ಅವನೇನು ಅಷ್ಟೊಂದು ಬರ್ಗೆಟ್ ಕೂತಿದಾರಂತ? ಇವ್ರ ಅಮ್ಮನೇ ಸರ್ ಕರ್ಕೊಂಡೋಗಿ 2 ತಿಂಗಳು ಮನೇಲಿ ಇಟ್ಕೊಂಡಿದ್ಲಂತೆ. ಡೆಂಟಲ್ ಕ್ಲಿನಿಕ್ ಗೆ ಕೆಲ್ಸಕ್ಕೆ ಕಳಿಸ್ತಾ ಇದ್ಲಂತೆ. 2 ತಿಂಗಳು ಪೇಮೆಂಟ್ ಇಸ್ಕೊಂಡಿದ್ಲಂತೆ. ಅಲ್ಲಿ ಯಾರ ಹತ್ರನೂ ಹಲ್ಕಿಸ್ಲಿಲ್ವಂತ? ಡೆಂಟಲ್ ಕ್ಲಿನಿಕ್ ಹೋಗಿ ಅಲ್ಲಿ ಗೊತ್ತಿಲ್ಲ ಸರ್, ಅಲ್ಲಿ ಕಿಸ್ದಿರ್ತಾಳೆ ಸರ್. ಅಲ್ಲಿ ಸರ್ ಇಷ್ಟೊಂದು ಕಿಸ್ದವಳೆ ಅಂದ್ರೆ ಗೊತ್ತಿಲ್ದಿದ್ದವ್ರಿಗೆ ನಾವು ಗೊತ್ತಿರೋರು ಕಿಸ್ತಿ ಅಲ್ವಾ ಸರ್? ಸರ್ ಇವಾಗ ನಾನು ಮಾತಾಡಿದ್ರೆ ಮೊನ್ನೆ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಫೋನ್ ಮಾಡ್ಬಿಟ್ಟು ನಾನು ಹೇಳ್ದಂಗೆ ಕೇಳಂಗೆ ಇತ್ಯಾ ನೀನು ಇರಬೇಕು ಬಾಯಿ ಮುಚ್ಕೊಂಡು. ಅದು ಹೊಸ ಐಡಿಯಾ ಸರ್, ಆ ಐಡಿನೂ ಕಳಿಸ್ತೀನಿ ನಿಮಗೆ. ಆ ಐಡಿ ಮೆನ್ಷನ್ ಮಾಡಿ ಸರ್. ಕಳಿಸಿ. ಹೊಸ ಐಡಿ ಸರ್, ಅದರಲ್ಲಿ ಫೋನ್ ಮಾಡ್ಬಿಟ್ಟು ಬಗ್ಗೆರೆಯಲ್ಲಿ ನಾನು ಬಂದಿರ್ತೀನಿ. ದ ಫೈನಲ್ ಕನ್ಕ್ಲೂಷನ್, ಈಗ ನಾವು ಟೆಲಿಕಾಸ್ಟ್ ಮಾಡ್ತೀವಿ. ಟೆಲಿಕಾಸ್ಟ್ ಮಾಡಿದ್ಮೇಲೆ ಆಕ್ಚುಲಿ ಇದು ಬೈಲ ರೆಡಿ ಆಗ್ತದೆ. ಐ ಮೀನ್ ಟರ್ಮ್ಸ್ ಅಂಡ್ ಕಂಡೀಷನ್ ನಮ್ದು ಏನು ಓಶರ್ ಇದೆ ಅದು ರೆಡಿ ಆಗ್ತದೆ. ಅದು ಕಳ್ಸ್ಕೊಡ್ತೀವಿ. ಇನ್ನೊಂದು 2-3 ದಿವಸದಲ್ಲಿ ಅದೆಲ್ಲ ಇದಾಗ್ಬಿಡುತ್ತೆ. ಸೊ ನಾವು ಹಾಕದ್ಮೇಲೆ ಡಿಲೀಟ್ ಮಾಡಿ ಅಂದ್ರೆ ಡಿಲೀಟ್ ಮಾಡಲ್ಲ. ಬೇಡ ಸರ್, ಡಿಲೀಟ್ ಮಾಡಬೇಡಿ ಸರ್. ಓಕೆ, ಓಪನ್ ಆಗಿ ಹೇಳ್ತಾ ಇದೀನಿ ಸರ್, ಇನ್ನೊಬ್ರು ಲೈಫ್ ಹಾಳಾಗಿ ಹೋಗ್ಬಾರ್ದು ಅಂದ್ಬಿಟ್ಟು ನಾನು ಮಾಡ್ತಾ ಇರೋದು. ಫೈನ್, ಓಕೆ. ಸೊ ಈಗ ನಿಮಗೆ ನಮ್ಮ ಕಡೆಯಿಂದ ಬೇಕಾಗಿರೋದೇನು ಸರ್? ನಿಮಗೆ ನಮ್ಮ ಕಡೆಯಿಂದ ಬೇಕಾಗಿರೋದೇನು? ನಿಮ್ಮ ಕಡೆಯಿಂದ ಸರ್ ನನಗೆ ಏನಿಲ್ಲ ಸರ್, ನನಗೊಂದು ಮಗುಗೆ ನ್ಯಾಯ ಸರ್. ಎಸ್, ನನ್ನ ಮಗಳಿಗೊಂದು ನ್ಯಾಯ ಸರ್. ಓಕೆ, ಫೈನ್. ಓಕೆ, ನಡೀಲಿ. ಎಲ್ಲಿಂದ ಎಲ್ಲಿವರೆಗೂ ನಡೆಯುತ್ತೋ ನಡೀಲಿ. ನನ್ಗೋಸ್ಕರ ಏನು ಬೇಡ ಸರ್. ನನ್ನ ಮಾನ ಮರ್ಯಾದೆ ಹೋಗ್ಬಿಟ್ಟೈತೆ ಸರ್. ಈಗ ಹೆಂಗಿದೆ ನಿಮ್ಮ ಲೈಫು? ಸರ್ ಅದೇ ಕೊರಗು ಸರ್. ಇಷ್ಟು ಜನ ಅಂದಮೇಲೆ ಮನಸ್ಸಲ್ಲಿ ಡೈಲಿ ಅದೇ ಕೊರಗು. ನಮ್ಮ ಜೊತೆಲಿ ಇದ್ಕೊಂಡು ನಂಬಿಕೆ ಇಟ್ಕೊಂಡಿದ್ದವ್ರನ್ನ ಕತ್ಕೊಯ್ದ್ಬಿಟ್ಟು ಹೊರಟೋತಾರಲ್ಲ ಸರ್. ಇದು ಕೊರಗು ಸರ್ ನನಗೆ ಮನಸ್ಸಲ್ಲಿ. ಹಿಂಗ್ ಮಾಡ್ಬಿಟ್ಲಲ್ಲ, ಅದು ಲವ್ ಮಾಡಿ ಮದ್ವೆ ಆಗಿರೋ ಹುಡುಗ ಹಿಂಗ್ ಮಾಡ್ಬಿಟ್ಲಲ್ಲ ಅಂದ್ಬಿಟ್ಟು ಒಂದೇ ಒಂದು ಕೊರಗೈತೆ ಸರ್. ಅದೊಂದು ಬಿಟ್ರೆ ಸರ್ ಊಟನೂ ಸರಿಗಿಲ್ಲ, ನಿದ್ದೆನೂ ಸರಿ ಇಲ್ಲ ಸರ್. ನಮ್ಮ ಅಮ್ಮನ ಹಣೆಗೂ ಮಗು ಹಣೆಗೂ. ಮಗು ಮೇಲೆ ಹಣೆ ಮಾಡಬೇಡಿ, ಅಮ್ಮನ ಮೇಲೆ ಸರ್. ಮಗು ತಾಯಿಗಿನ್ನ ಕೈ ರೆಡಿ ಆಗಿಲ್ಲ ಸರ್. ನಮ್ಮ ತಾಯಿಗಿನ್ನ ಕೈಯೂ ಮುರಿದಾಕಿದ್ದಾಳೆ. ಅದು MLC ಸಮೇತ ಮಾಡ್ತಿದೀವಿ ಸರ್ ನಾವು. ಅದೆಲ್ಲಾನು ಕಳ್ಸಿ ನನಗೆ. ನಿಮಗೆ ಹೊಡೆದಿಲ್ವಾ ಇವಳು? ಸರ್ ಕತ್ತೆಲ್ಲ ಪರ್ಚ್ಬಿಟ್ಟಿಲ್ಲ ಸರ್, ಮಾರ್ಕೇನ್ ಆಗಿಲ್ಲ. ಹೌದಾ? ಅಯ್ಯೋ
ಹಾಂ ಚಪ್ಪಲಿ ತಗೊಂಡು ಎಸ್ದವಳೆ ಸರ್ ಬಾಡಿಗೆ ಮನೇಲಿ ಇದ್ದಾಗ ರೋಡೇ ನೋಡ್ಬಿಟ್ಟೈತೆ ಸರ್. ಹಾಂ ರೋಡೇ ನೋಡ್ಬಿಟ್ಟೈತೆ ಸರ್. ಇವಳು ತಾಲಿ ತಗೊಂಡು ಎದ್ದು ಬಿಸಾಕಿರೋದು. ಇಂಥವಳಿಗೆ ಜಗತ್ತು ನೋಡ್ಬೇಕಲ್ವಾ? ಸರ್ ಮನೆ ಹತ್ರ ಬರ್ತಾಳೆ ಸರ್. ಮನೆ ಬತ್ತು ಅದೇ ಲಾಸ್ಟ್ ಟೈಮ್ ಅದೇ ಹೇಳಿದ್ನಲ್ಲ ಸರ್, ಮನೆ ಹತ್ರ ಬಂದು ಡಾಕ್ಯುಮೆಂಟ್ಸ್ ಇಸ್ಕೊಳಕ್ ಬಂದಿದ್ಲು ಅಂತ. ಏನ್ ಡಾಕ್ಯುಮೆಂಟ್ಸ್ ಇಸ್ಕೊಳಕ್ಕೆ? ಅದೇ ಸರ್ ಅವಳದು TC ಮಾರ್ಕ್ಸ್ ಕಾರ್ಡ್ ಎಲ್ಲ ನನ್ನ ಹತ್ರನೇ ಇತ್ತು, ಮನೆಯಲ್ಲೇ ಇತ್ತು. ಡಾಕ್ಟರ್ ಓದ್ಬೇಕಂತೆ ಅವಳು ಇವಾಗ. ಡಾಕ್ಟ್ರು ಅದನ್ನ ಬಂದಿದ್ಲು ಸರ್ ಮನೆ ಹತ್ರ. ಸುಮಾರು ಜನಕ್ಕೆ ಇಂಜೆಕ್ಷನ್ ಹಾಕ್ತಾಳೆ ಇವಳು. ನಮ್ಮ ಅಕ್ಕನು ನಮ್ಮಮ್ಮ ಒಳಗಡೆ ಇದ್ದಾರೆ ಸರ್. ನಮ್ಮಮ್ಮ ನನಗೆ ಫೋನ್ ಮಾಡಿಲ್ಲ. ನಾನು ಅವಾಗ ತಾನೇ ಮನೆಗೆ ಬಂದೆ ಸರ್ ಡ್ಯೂಟಿಯಿಂದ. ನೋಡಿದ್ರೆ ಬಾಕ್ಲ ಹತ್ರ ಬಂದು ನಿಂತಿಲ್ಲ ಸರ್. 4 ತಿಂಗಳಾದ್ಮೇಲೆ ಮನೆ ಬಾಕ್ಲಿಗೆ ಬಂದಿರೋದು ಸರ್ ಅವಳು. ಓಕೆ. ಬಂದು ಮನೆ ಬಾಕ್ಲಲ್ಲಿ ನಿಂತಿದ್ಲು ಸರ್. ಏನಿದು ಹಂಗೆ ನಮ್ಮ ಅಕ್ಕ ಇದ್ಕೊಂಡು ನಡಿ ಸ್ಟೇಷನ್ಗೆ ಹೋಗೋಣ, ಇದು ಸರಿ ಹೋಗಲ್ಲ, ನಡೀರಿ ಸ್ಟೇಷನ್ಗೆ ಹೋಗೋಣ ಅಂದ್ರೆ ಗೇಟ್ ಹತ್ರ ಬಂದು ನಿಂತ್ಕೊಂಡು ಬರೀ ನಿಮ್ಮ ಅಮ್ಮಂದು ಕೈ ಮುರಿದಾಕಿದ್ದೀನಿ ಅಷ್ಟೇನೆ, ಏನ್ ಸಾಯ್ತಿಲ್ಲ ತಾನೇ ನಿನ್ಗೆ. ಆ ವಿಡಿಯೋ ಐತೆ ಸರ್, ವಿಡಿಯೋ ಮಾಡಿದ್ದೀನಿ. ಅದು ದಯವಿಟ್ಟು ಕಳಿಸ್ಬೇಕಿದೆಲ್ಲ. ಅದೊಂದು ವಿಡಿಯೋ ಐತೆ ಸರ್. ಪ್ರತಿ ಒಂದು ಐತೆ ಸರ್. ನಿಮ್ಗೆ ಏನ್ ಬೇಕು ಎಲ್ಲ ನಾನು ಪ್ರತಿ ಒಂದು ಕಳಿಸ್ತೀನಿ. ಏನೇನಿದೆ ಈರುಳ್ಳಿ ಸಾಯ್ತೀನಿ ಅಂತಾಳೆ ಸರ್, ಭಯ ಬೀಳಿಸ್ತಾಳೆ ಸರ್. ಅದೊಂದೇ ಸರ್ ಬರುತ್ತೆ ಸರ್. ಹ್ಞೂ ಸರ್. ಸಾಯ್ತೀನಿ ಅಂತ ಭಯ ಬೀಳಿಸ್ತಾಳ? ಹ್ಞೂ ಸರ್. ನಿನ್ನ ಹೆಸರು ಬರ್ದೇಕ್ಬಿಟ್ಟು ಸತ್ತೋಗ್ತೀನಿ ನಾನು ಸರ್. 6 ತಿಂಗಳಿಂದ ನಾನು ಜೊತೆಯಲ್ಲಿ ಇಲ್ಲ ಸರ್. ಸರ್ FIR ಕಾಪಿ ಇದೆಯಲ್ಲ ಸರ್? ಅಲ್ಲ ಸರ್, ಸಾಯ್ತೀನಿ ಅಂದ್ರೆ ಇವಾಗ 6 ತಿಂಗಳಿಂದ ನಾನು ಜೊತೆಯಲ್ಲಿ ಇಲ್ಲ ಸರ್. ಇರ್ಲಿ, ಯಾವನೋ ಸಾಯಿಸಿದ್ರೆ ನಿನ್ ಮೇಲೆ ಯಾಕೆ ಬರುತ್ತೆ ಅಲ್ವಾ ಸರ್? ಅಲ್ಲ ಸರ್, ನನಗ್ ಭಯ ಬೀಳಿಸ್ತಾಳೆ ಸರ್ ಇವಳು. ಅಯ್ಯ, ಗಂಡಸರು ಭಯ ಪಡೋವರೆಗೂ ಹೆಂಗಸರು ಭಯ ಪಡಿಸ್ತಾನೆ ಇರ್ತಾರೆ ಆಯ್ತಾ. ಈಗ FIR ಕಾಪಿ ಎಲ್ಲಿದೆ? ಅದನ್ನು ಏನೋ ಹೇಳಿದಾಳೆ ಸರ್. ಎಲ್ಲರ ಹತ್ರ ಏನ್ ಹೇಳ್ಕೊಂಡ್ ಬಂದಿದ್ದಾರೆ ಅವ್ರ ಫ್ರೆಂಡ್ಸ್ ಹತ್ರ. ಫೋನ್ ಇರ್ಲಿಲ್ಲ ಸರ್. ದಯವಿಟ್ಟು ಇದೊಂದು ಫೋನೇ ಇರ್ಲಿಲ್ಲ ಸರ್ ನನ್ನ ಹತ್ರ. ಇದು ನನಗೆ ಡಿಸೆಂಬರ್ 20ನೇ ತಾರೀಕು ನನ್ನ ಕೈಗೆ ಫೋನ್ ಬಂದಿರೋದು. ಅವಳು ಆಗಸ್ಟ್ ಜೂನು ಈ ಟೈಮಲ್ಲಿ ಮೆಸೇಜ್ಗಳು ಮಾಡಿರೋದು ವಾಟ್ಸಪ್ಪಲ್ಲೆಲ್ಲ. ವಾಟ್ಸಪ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅವಾಗೇ ಮೆಸೇಜ್ ಮಾಡಿರೋದು ಎಷ್ಟೊಂದು ಜನ ಹುಡುಗರ್ಗೆ. ಅಕೌಂಟ್ಗೆ ಅವ್ನು ಗಿರೀಶ್ ಅನ್ನೋನು ಬೆಜ್ಜಾನ್ ಸತಿ ಅಮೌಂಟ್ ಹಾಕಿದ್ದಾನೆ ಸರ್. ಅವನೇ ಮೇನ್ ನಿಕಾ ಸರ್ ಇಲ್ಲಿ ಇವಾಗ. ಅವನು ನಾನು ಹೇಳಿದ್ರೆ ಮನೆ ಹತ್ರ ಕಳಿಸ್ತೀನಿ ಇರೋ, ಯಾರನ್ನ ಕಳಿಸ್ಬೇಕು ಅವ್ರನ್ನ ಕಳಿಸ್ತೀನಿ ಇರೋ, ನಿನ್ಗೆ ಐತೆ ಅಂತಾಳೆ ಸರ್. ಕಳ್ಸಕ್ ಹೇಳು ನೋಡೋಣ. ಇವ್ನು ಬೆಳಿಗ್ಗೆ ಫೋನ್ ಮಾಡಿದ್ರೆ ನಾಗಮಂಗ್ಳಿಗೆ ಬರ್ತೀನಿ ಅಂದಲ್ಲ, ಬಾರೋ ಅದು ಹೆಂಗ್ ಓದ್ತೀಯ ವಾಪಸ್ ನೀನು ಇಲ್ಲಿಂದ ನೋಡ್ತೀನಿ ಅಂತ. ನಡಿ ಹೋಗೋಣ ಸರ್. ಬನ್ನಿ, ಬಂದ್ರೆ ನಾನು ಬರ್ತೀನಿ. ನಡಿಯಪ್ಪ ಹೋಗೋಣ. ಅವ್ರದ್ದು ಪಕ್ಕಾ ಲೊಕೇಶನ್ ನಾನು ಬೇರೆಯವ್ರ ಕಡೆಯಿಂದ ನಾನು ತಿಳ್ಕೊಂಡಿದ್ದೀನಿ ಸರ್. ಲೊಕೇಶನ್ ಒಂದು ಅವನು ಈ ತರ ಮಾತಾಡಿರೋದು ಇದೆಯಾ? ವಾಟ್ಸಪ್ ಅಲ್ಲಿ ಮಾಡಿದ್ದೀವಿ ಸರ್. ಅವನು ಅದೆಲ್ಲ ರೆಕಾರ್ಡ್ ಮಾಡ್ಕೋಬೇಕು. ಮೆಸೇಜ್ ಏನೋ ಹಾಕಿದಾನ ಸರ್? ಜಿಯೋ ಬೆದರಿಕೆ ಹಾಕಿರೋದು ಮೆಸೇಜ್ ಏನಾದ್ರು ಇದೆಯಾ? ಸರ್ ಅವ್ರ ಅಪ್ಪ ಹಾಕಿರೋದಿದೆ ಸರ್. ರೆಕಾರ್ಡಿಂಗ್ ಇದೆಯಾ? ಅವ್ರ ಅಪ್ಪ ಮಾಡಿ ಇವಳು ಕಾನ್ಫಿಡೆನ್ಸ್ ಕಾಲ್ ಹಾಕಿ ಅವ್ರ ಅಪ್ಪನ ಹತ್ರ ಮಾತಾಡ್ತೀರಾ ಸರ್? ಕಾನ್ಫಿಡೆನ್ಸ್ ಕಾಲ್ ಅಲ್ಲ, ಅದು ಕಾನ್ಫರೆನ್ಸ್ ಕಾಲ್. ಆಯ್ತು ಬಿಡು, ಓಕೆ ಆಯ್ತು ಬಿಡು. ಕಾನ್ಫಿಡೆನ್ಸ್ ಕಾಲ್ ಹಾಕಿ ಅವ್ರ ಅಪ್ಪ ಏನಂದ್ರು ಸರ್, ಅದೇ ಸರ್ ಡೈವರ್ಸ್ ಆಗಿರ್ಲಿಲ್ಲ, ಇನ್ನ ಸೈನ್ ಹಾಕಿರ್ಲಿಲ್ಲ. ಅದಕ್ಕೆ ಅವ್ರ ಅಪ್ಪ ಇದ್ಕೊಂಡು ಒಂದ್ ಮಾತಂದ್ರು ಸರ್. ಹಾಂ ಸರ್. ಓಕೆ ಮ್ಯಾಶ್, ಎಲ್ಲ ನೋಡ್ಕೊಂಡು ಫೋನ್ ಮಾಡ್ತೀನಿ ನಾನು ಮತ್ತೆ. ಹಾಂ ಸರ್, ಥ್ಯಾಂಕ್ ಯು ಸರ್. ಇದೊಂದೇ ಒಂದು ಹೆಲ್ಪ್ ಸರ್. ಇನ್ನೊಬ್ರು ಹುಡುಗರು ಜೀವನದಲ್ಲೇ ಅವಳು ಆಟ ಆಡ್ಬೇಡ್ಬೇಕಾದ್ರೆ ಸತ್ತೋಗ್ಬಿಡ್ಲಿ ಸರ್. ಪರವಾಗಿಲ್ಲ, ಇಂಥವ್ರು ಬದುಕಿದ್ರೆ ಬದುಕಲಿ, ಇಲ್ಲ ಅಂದ್ರೆ ಭಗವಂತ ಇವ್ರಿಗೆ ಬೇಗ ಕರ್ಕೊಳ್ಳಿ ಆಯ್ತಾ. ಸೊ ಇವಾಗ ಯಾರನ್ನೋ 17 ಜನ ಆದ್ಮೇಲೆ 18ನೇ ಹುಡ್ಕೊಂಡು ಹೋಗಿದ್ದಾಳಲ್ಲ, ಅವನೇ ಪಕ್ಕ ಮಿಗಾದಾರ, ಅವನಿಗೆ ಅಂತೆ ಮದುವೆ ಆಗೋದು. ಅದು ಬಂತು ಸರ್ ನ್ಯೂಸು. ಆಗ್ಲಿ, ಆಮೇಲೆ 19ನೇ ಯಾವನಾದ್ರು ಬರ್ತಾನೆ, ಅವಾಗ ಅವನಿಗೆ ಗೊತ್ತಾಗುತ್ತೆ. ಕಳ್ಸು ಮಹೇಶ ಎಲ್ಲ. ಹಾಂ ಸರ್. ಓಕೆ.